ಆ ಕಾರಣದಿಂದಲೇ ಇವತ್ತು ದೇವಸ್ಥಾನದ ಉದ್ಘಾಟನೆಗೆ ಬಂದಿರೋದು ಅಂತಕ್ಕಂಥ ಮಾತುಗಳನ್ನು ಕೂಡ ನಿಮ್ಮ ಸಂಬಂಧ ಇದೆಯಲ್ಲ, ಆ ಸಂಬಂಧ ನನ್ನನ್ನು ಇವತ್ತು ದೇವಸ್ಥಾನದ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣ ಆಯಿತು. ನೀವು ನಾನು ವೋಟ್ ಕೇಳಕ್ ಬರದೇ ಹೋಗ್ಲಿ, ಏನೇ ನರಸಯ್ಯ, ವೋಟ್ ಕೇಳಲಿಕ್ಕೆ ಬರದೇ ಹೋಗ್ಲಿ, ವೋಟ್ ಹಾಕಿರ್ತೀರಿ. 1978ರಿಂದ ಇವತ್ತಿನವರೆಗೂ ಕೂಡ ವೋಟ್ ಹಾಕೊಂಡು ಬಂದಿದ್ದೀರಿ. ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇದ್ದೇ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ದಂಡಿನ ಮಾರಮ್ಮ ನಮ್ಮೂರಿನಲ್ಲೂ ಕೂಡ ಇದೆ. ನಮ್ಮೂರಿನಲ್ಲೂ ದಂಡಿನ ಮಾರಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನ ನಾನು ಸಣ್ಣ ಹುಡುಗನಾಗಿದ್ದಾಗಿಂದ ಕೂಡ ಹೋಗ್ತಾ ಇದ್ದೆ. ದಂಡಿನ ಮಾರಮ್ಮ ನಮ್ಮ ಕಡೆ ಬೆಳಿಗ್ಗೆ ಹೊತ್ತು ಮಾಡ್ತಾ ಇದ್ರು, 3 ಗಂಟೆ 4 ಗಂಟೆಗೆ ಮಾಡ್ತಾ ಇದ್ರು. ಅವತ್ತಿನಿಂದ ಇವತ್ತಿನವರೆಗೆ ನಾವು ಈ ತಂಬಿಟ್ಟು ಮಾಡ್ತೀವಲ್ಲ, ತಂಬಿಟ್ಟಿನ ಆರತಿ ತಗೊಂಡು ಹೋಗ್ತಿದ್ದ ಅಲ್ಲಿಗೆ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ಆಮೇಲೆ ಉದ್ದಕ್ಕೂ ತಂಬಿಟ್ಟು ತಿನ್ನೋದೇ ಒಂದು ಮಜಾ. ಆಗ ಹಳ್ಳಿಗಾಡಿನಲ್ಲಿ ಸ್ವೀಟ್ ಸಿಗ್ತಿರ್ಲಿಲ್ಲ, ಹೆಚ್ಚಾಗಿ ಕೊಬ್ಬರಿ ಮಿಠಾಯಿ, ತಂಬಿಟ್ಟು ಇವೇ ಜಾಸ್ತಿ ತಿಂಡಿ ಸ್ವೀಟ್ಗಳು. ಆಗ ನಮಗೆ ಸಿಹಿ ತಿಂಡಿಗಳು ಇವನ್ನ ತಿನ್ನೋದು, ದಂಡಿನ ಮಾರಮ್ಮ ಬಂದ್ರೆ ತಂಬಿಟ್ಟು ತಿನ್ನೋದು ಅಂತ ನಮಗೆ ಖಾತ್ರಿ ಆಯ್ತಿತ್ತು. ಸೊ ಆ ಕಾರಣದಿಂದ ನಿಮ್ಮಲ್ಲೂ ಕೂಡ ದಂಡಿನ ಮಾರಮ್ಮ. ಆದ್ರೆ ಒಂದು ಮಾತನ್ನ ತಿಳ್ಕೊಳ್ಳಿ, ನೀವು ಏನೇ ಪೂಜೆ ಮಾಡಿ ದೇವರನ್ನ ಪ್ರಾರ್ಥಿಸಿ, ಕಷ್ಟ ಕಾಲ ಬಂದಾಗ ಮಾತ್ರ ದೇವರನ್ನು ಪ್ರಾರ್ಥನೆ ಮಾಡಕ್ ಹೋಗ್ಬೇಡಿ. ಎಲ್ಲ ಕಾಲದಲ್ಲೂ ಕೂಡ ದೇವರನ್ನ ಪ್ರೀತಿಸಿ, ದೇವರನ್ನ ಪ್ರಾರ್ಥಿಸಿ. ಅದರಿಂದ ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಓದ್ಕೊಂಡಿರ್ತಕ್ಕಂಥದ್ದು, ದೇವನೊಬ್ಬ ನಾಮ ಹಲವು, ದೇವನೊಬ್ಬ ನಾಮ. ನೀವು ದಂಡಿನ ಮಾರಮ್ಮ ಅಂತ ಕರಿತೀವಿ. ಈಗ ನಮ್ಮನೆ ದೇವರು ಸಿದ್ದರಾಮೇಶ್ವರ ಅಂತ ಕರಿತೀವಿ, ಇನ್ನೊಬ್ರು ಕಾಳಮ್ಮ ಅಂತ ಕರೀತಾರೆ, ಇನ್ನೊಬ್ರು ಶ್ರೀರಾಮ್ ದೇವರು ಅಂತ ಕರೀತಾರೆ, ಇನ್ನೊಬ್ರು ಬೇರೆ ಹೆಸರುಗಳು ಕರಿಬಹುದು. ಆದ್ರೆ ದೇವರು ಒಬ್ಬನೇ. ದೇವರು ಎಲ್ಲ ಕಡೆನೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ದೇವರು ಎಲ್ಲ ಕಡೆನೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು. ನೀವೆಲ್ಲ ಉಳ್ಳವರು ಅಂತ ಅಲ್ಲ ತಿಳ್ಕೋಬೇಡಿ, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ನನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ದೇವಸ್ಥಾನನ ಮಾಡ್ಕೊಂಡು ಅಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡಿದ್ರೆ ಮಾತ್ರ ದೇವರು ಒಲಿತಾನೆ ಅಂತಲ್ಲ, ದೇವರು ಇಲ್ಲೇ ಇದ್ದಾನೆ. ಅದಕ್ಕೋಸ್ಕರ ದೇವರು ನಮ್ಮಲ್ಲೇ ಇದ್ದಾನೆ ಅಂತಕ್ಕಂಥ ಭಾವನೆಯಿಂದ ನೀವು ಪ್ರತಿದಿನ ಕೆಲಸ ಮಾಡುವಾಗ ಒಳ್ಳೆಯದನ್ನೇ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು.
ಯಾರು ಕೂಡ ಕೆಟ್ಟ ಆಲೋಚನೆಯನ್ನು ಮಾಡಬಾರದು, ಕೆಟ್ಟದನ್ನ ಬಯಸಬಾರದು, ಇನ್ನೊಬ್ಬರಿಗೆ ಕೆಟ್ಟದನ್ನ ಆಗ್ಲಿ ಅಂತೇಳಿ ಅನ್ಕೋಬಾರದು. ಅದಕ್ಕೆ ದೇವರು ಯಾವಾಗ ಒಲಿತಾನಪ್ಪ ಅಂತಂದ್ರೆ, ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಮಾತ್ರ ದೇವರು ಒಲಿಲಿಕ್ಕೆ ಸಾಧ್ಯ. ನನಗೂ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ, ಇವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಮಾತ್ರ ದೇವರು ಒಲಿತನ ಹೊರತು ನನ್ನೊಬ್ಬನಿಗೆ ಒಳ್ಳೇದು ಮಾಡು ದೇವ್ರೇ, ದಂಡನ್ ಮಾರಮ್ಮ ನನ್ನೊಬ್ಬನಿಗೆ ಒಳ್ಳೇದು ಮಾಡು ಅಂತಂದ್ರೆ ಮಾಡಲ್ಲ. ಅದಕ್ಕೋಸ್ಕರ ಇಡೀ ಜನ ಸಮುದಾಯಕ್ಕೆ ಒಳ್ಳೇದು ಮಾಡು. ಆಮೇಲೆ ನಾನು ರಾಜಕೀಯ ಪ್ರಾರಂಭ ಮಾಡಿದ್ರಿಂದ ಇವತ್ತಿನವರೆಗೆ ಸಮಾಜ ಬದಲಾವಣೆ ಆಗಬೇಕು. ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತರು ಬಡವರು ಇದೆಯಲ್ಲ, ಈ ಅಂತರ ಕಡಿಮೆ ಆಗ. ಬಡವರು ಶ್ರೀಮಂತರು ಯಾವುದೇ ಜನಾಂಗದವರು ಇರಲಿ, ಈಗ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಮೊದಲು ಬಡವರಿಗೆ, ಆಮೇಲೆ ನಂತರ ಬೇರೆಯವರಿಗೆ. ಅದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.